ಈಗ ಮಾಡ್ರಿ, ಇದನ್ನ ಲೆಕ್ಕ ಮಾಡ್ರಿ ಅಂತ ದೊಡ್ಡ ಭಾಗಕಾರ ಕಲಿಬೇಕು ನೀವು. ಕಲ್ತ್ರಿ ಅಂತ ಭಾರಿ ಸರಳ ಆಗ್ತದೆ. ಡೈರೆಕ್ಟ್ 213ರಿಂದ ಭಾಗಿಸ್ಬೋದು. ತಿಳ್ಕೊಬೇಕು ನೀವು. ಆತ ಮಾಡೋದಾತಂದ್ರೆ ನೀವು ಲಕ್ಷ ಕೊಟ್ಟು ಬೋರ್ಡ್ ಕಡೆ ನೋಡ್ರಿ. ಇಂಥ ದೊಡ್ಡ ಲೆಕ್ಕ ಹೆಂಗೆ ಮಾಡ್ಬೇಕು ಅನ್ನೋದು ನಾವು ನಿಮಗೆ ಕಚ್ಚಾದಾಗ ಮಾಡೋದು ಕಲಿಬೇಕು. ಇಂಥ ಗಣಿತಗಳನ್ನ ಹೆಚ್ಚು ನೀವು ಎಕ್ಸ್ಪರ್ಟ್ ಆದ್ರಿ ಅಂದ್ರೆ ಮಗ್ಗಿ ಬಂದವ್ರು ಭಾಳ ಸರಳ ಬರ್ತಾವೆ ನೋಡಿ. 213 ರೂಗಳಿಗೆ ರೂ ಹಣಕ್ಕೆ ಬರೋಬ್ಬರಿ ಒಬ್ಬ ಷೇರುದಾರ ಪಾಲುಗಾರ ಅನ್ನ ಆ ಫ್ಯಾಕ್ಟ್ರಿ ಪಾಲುಗಾರ ಎಷ್ಟದ 96, 61, 68 ರೂಗಳಿಗೆ ಎಷ್ಟು ಷೇರುದಾರರು? ಓಕೆ, 96, 61, 68 ನೋಡ್ರಿ. ಇನ್ನೊಮ್ಮೆ 96, 61, 68 ಇಂಟು 1 ಇದು 213. ಇದು 3ಲೆ ಭಾಗ ಹೋಗ್ತದೆ ನೋಡಿ. 3 ಏಳಲೆ 21, 3 ಒಂದಲೆ ಇವುಗಳ ಅನುಕ್ರಮ ಮತ್ತು 3ಲೆ ಭಾಗ ಹೋಗ್ತದೆ ನೋಡ್ರಿ. 3, 4, 5, 6 ಆಮೇಲೆ ಇದು ಹೋಗ್ತದೆ 3, 3ಲೆ 9, 3, 2ಲೆ 6, 3, 2ಲೆ 6 0, 3, 5ಲೆ 15, 3, 6ಲೆ 18 ಎಷ್ಟು ಸರಳವ ನೋಡ್ರಿ. ಈಗ 32, 20, 56, 71 ವಿಭಾಜ್ಯ ಅಂಕೆ ಅದು 71. ಹಿಂಗೆ ಹೊರಗಿಟ್ಟು ಭಾಗಿಸ್ಬಿಡ್ರಿ. 32, 20, 56 ಬಾಗಿಲೆ 71 ನೋಡಿ. 7ರಲ್ಲಿ 7, 4ಲೆ 28, 7, 5ಲೆ 35 ದೊಡ್ಡದಾಗ್ತದೆ. 7, 4ಲೆ ಸರಿ 4, 1ಲೆ 4, 4, 1ಲೆ 4, 7, 4ಲೆ 28. 12 4 ಆದ್ರೆ 8 ಕೈಲ ಬಂತು 1. 12 9 ಆದ್ರೆ 3 ಕೈಲ ಬಂತು 1 0 0 ತೋರಿ. 7 5ಲೆ 7 6ಲೆ 42 ದೊಡ್ಡ ಆಗ್ತದೆ. 7 5ಲೆ 5, 1ಲೆ 5, 5 7ಲೆ 35, 8 10ರಾಗ 5 ಆದ್ರೆ 5, 8ರಾಗ 6 ಆದ್ರೆ 2, 0ಗೆ 0 ಮತ್ತೀಗ 5 ತೋರಿ. 7 3ಲೆ 21, 7 4ಲೆ 28 ದೊಡ್ಡದಾಗ್ತದೆ. 3 1ಲೆ 3, 7 3ಲೆ 21, 5ರ 3 ಆದ್ರೆ 2, 4 ಪೂಜೆ 6, 7 6ಲೆ ನೋಡ್ರಿ 6 1ಲೆ 6, 6 7ಲೆ 42 ನೋಡ್ರಿ. ಹಿಂಗೆ ಪ್ರಯತ್ನ ಮಾಡಿ ಭಾಗಾಕಾರ ಲೆಕ್ಕಗಳನ್ನು ಮಾಡಿ. ಅವಾಗ ಇಲ್ಲಿ ಕನಿಷ್ಠ ರೂಪ ತಗೊಂಡ್ರೆ 77 1ಲೆ 45, 36 ಆಗೋಯ್ತಿಲ್ಲ ನೋಡಿ. ಬರೋಬ್ಬರಿ ಆನ್ಸರ್ 45, 36. ಉತ್ತರ ಷೇರುದಾರರ ಸಂಖ್ಯೆ ಬರೋಬ್ಬರಿ 4, 5, 3, 6 ಷೇರುದಾರರು. ಮತ್ತೆ ರಿಪೀಟ್ ಮಾಡ್ರಿ. ನಾವು ಕನಿಷ್ಠ ಏನಿಲ್ಲ ಅಂದ್ರೆ 2-3 ಗಣಿತರೇ ಹಾಕಿರ್ತದೆ ನಿಮಗೆ. ಚೆನ್ನಾಗಿ ಫೇರ್ದಾಗ ಬರ್ಕೋರಿ, ಚೆನ್ನಾಗಿ ಬಿಡಿಸ್ಕೊಡ್ರಿ.